ತೇರೆ ಇಶ್ಕ್ ಮೇ ಇದು ನಮ್ಮ ಧನುಷ್ ಅವರು, ಕೃತಿ ಸನನ್ ಅವರು ಆಕ್ಟ್ ಮಾಡಿರುವಂತ, ಆನಂದ್ ಎಲ್ ರಾಯ್ ಡೈರೆಕ್ಟ್ ಮಾಡಿರುವಂತ ಚಿತ್ರ. ಈ ಚಿತ್ರಕ್ಕೆ ಮ್ಯೂಸಿಕ್ ನಮ್ಮ AR ರೆಹಮಾನ್ ಅವರು. ಫಿಲ್ಮ್ ಸ್ಟೋರಿ ಸಿಂಪಲ್. ಶಂಕರ್ ಇವನು ಸ್ವಲ್ಪ ಆಂಗ್ರಿ ಇಶ್ಯೂಸ್ ಇರುವಂತ ಹುಡುಗ. ಇವನು ಕಾಲೇಜಲ್ಲಿ ಇರ್ತಾನೆ. ಇದೇ ಕಾಲೇಜಿಗೆ ಥೀಸಿಸ್ ಕಂಪ್ಲೀಟ್ ಮಾಡೋದಕ್ಕಿಂತ ಕೃತಿ ಸನನ್ನು ಆಂಗರ್ ಇಶ್ಯೂಸ್ ಮೇಲೆ ಥೀಸಿಸ್ ಕಂಪ್ಲೀಟ್ ಮಾಡೋದಕ್ಕೆ ಅಂತ ಇರ್ತಾಳೆ. ಅಲ್ಲಿ ಇವರಿಬ್ಬರು ಭೇಟಿ ಆಗುತ್ತೆ. ಅವಳು ಇವಂದು ಕೋಪನೆಲ್ಲ ಕಡಿಮೆ ಮಾಡ್ಬಿಡ್ತೀನಿ ಹಾಗೆ ಅಂತೆಲ್ಲ ಹೇಳ್ತಾಳೆ. ಸೊ ಲವ್ ಆಗುತ್ತೆ. ಸೊ ಲವ್ ಸ್ಟೋರಿ ಹೆಂಗೆ ನಡೆಯುತ್ತೆ. ಫಸ್ಟ್ ಹಾಫ್ ತುಂಬಾ ಚೆನ್ನಾಗಿದೆ ಫಿಲ್ಮ್ ಅಲ್ಲಿ. ಅಫ್ಕೋರ್ಸ್ ಅವನು ಧನುಷ್ ಶಂಕರ್ ಅವರು ಹಿ ಬಿಕಮ್ಸ್ ಏರ್ ಫೋರ್ಸ್ ಅಲ್ಲಿ ಒಬ್ಬರು ಕಮಾಂಡರ್ ಆಗ್ತಾರೆ, ಕೆಲ್ಸಕ್ಕೆ ಸೇರ್ತಾರೆ, ಇದೆಲ್ಲ ಇದೆ. ಫಿಲ್ಮ್ ಅಲ್ಲಿ ಯುದ್ಧದ ರಿಲೇಟೆಡ್ ತೋರಿಸಿದ್ದಾರೆ. ಅದರಲ್ಲಿ ಯುದ್ಧದ ರಿಲೇಟೆಡ್ ಇರೋ ಗ್ರಾಫಿಕ್ಸ್ ಕೂಡ ಚೆನ್ನಾಗೇ ಇದೆ ಫಿಲ್ಮ್ ಅಲ್ಲಿ. ಬಟ್ ನಾನು ಹೇಳ್ತಾ ಇರೋದು ಈ ಫಿಲ್ಮ್ ಅಲ್ಲಿ ಫಸ್ಟ್ ಹಾಫ್ ಚೆನ್ನಾಗಿದೆ. ಒಂದು ಬೇಜಾರಾಗೋದಂದ್ರೆ ಫಿಲ್ಮ್ ಕ್ಲೈಮ್ಯಾಕ್ಸ್ ನೋಡಿದಾಗ ಯಾಕಾದ್ರೂ ಹಿಂಗ್ ಮಾಡಿದ್ರು ಅಂತ ಅನ್ಕೊಂಡೇ ಬರ್ತಿರ ಫಿಲ್ಮ್ ನೋಡ್ಬೇಕಾದ್ರೆ. ಸೊ ದಟ್ಸ್ ವಾಟ್ ನನಗೆ ಅನ್ಸಿದ್ದು, ಹಾಗೂ ಥಿಯೇಟರ್ ಇದ್ದ ಜನಗಳಿಗೂ ಅದೇ ಅನ್ಸಿದ್ದು. ಅಪಾರ್ಟ್ ಫ್ರಮ್ ದ್ಯಾಟ್ ಈ ಫಿಲ್ಮ್ ಅಲ್ಲಿ ಒಂದು ಸಖತ್ತಾಗಿರೋ ಎಲಿಮೆಂಟ್ ಏನಂದ್ರೆ ಈ ಫಿಲ್ಮ್ ಅಲ್ಲಿ ಹಾಡುಗಳು ಅಂಡ್ ಮ್ಯೂಸಿಕ್. AR ರೆಹಮಾನ್ ಅವರು ಸಖತ್ತಾಗಿ ಕೊಟ್ಟಿದ್ದಾರೆ ಮ್ಯೂಸಿಕ್. ಅಂಡ್ ಈ ಫಿಲ್ಮ್ ನಿಮ್ಗೆ ಏನಾದ್ರು ಲವ್ ಬ್ರೇಕಪ್ ಅಥವಾ ಏನಾದ್ರು ಆಗಿತ್ತಂದ್ರೆ ಜೀವನದಲ್ಲಿ ನೋಡ್ಬೇಕಾದ್ರೆ ಸಖತ್ತಾಗಿ ಕನೆಕ್ಟ್ ಆಗ್ತೀರಾ. ಫಿಲ್ಮ್ ಅಲ್ಲಿ ಓನ್ಲಿ ನೆಗೆಟಿವ್ ಆಸ್ಪೆಕ್ಟ್ ನನಗೆ ಅನ್ಸಿದೆ ಏನಂದ್ರೆ ಆ ಫಿಲ್ಮ್ ಕ್ಲೈಮ್ಯಾಕ್ಸ್. ಅದ್ ಬಿಟ್ರೆ ಫಿಲ್ಮ್ ಎಲ್ಲ ಚೆನ್ನಾಗೇ ಇದೆ. ಅಫ್ಕೋರ್ಸ್ ಧನುಷ್ ಅವ್ರ ಆಕ್ಟಿಂಗ್ ಸೂಪರ್ ಆಗಿದೆ. ಅದು ನಾನು ಈ ಫಿಲ್ಮ್ ಹೋಗಿದ್ದಕ್ಕೆ ಮೇನ್ ರೀಸನ್ ಧನುಷ್ ಅವರು. ಅದರಲ್ಲಿ ನನಗೆ ಬೋನಸ್ ಆಗಿ ಸಿಕ್ಕಿದ್ದು AR ರೆಹಮಾನ್ ಅವ್ರ ಮ್ಯೂಸಿಕ್. ಕ್ಲೈಮ್ಯಾಕ್ಸು ಎಕ್ಸ್ಪೆಕ್ಟೆಡ್ ಚೆನ್ನಾಗಿರಲ್ವೇನೋ ಅಂತ ಅನ್ಕೊಂಡು ಹೋಗಿದೆ. ಕ್ಲೈಮ್ಯಾಕ್ಸು ಚೆನ್ನಾಗಿಲ್ಲ. ಸೊ ಹಾಗಾಗಿ ದಟ್ಸ್ ಅಬೌಟ್ ತೇರೆ ಇಶ್ಕ್ ಮೇ. ಸೊ ಯಾರಾದ್ರೂ ಹಿಂದಿ ಭಾಷೆ ಬರೋ ಹಾಗಿದ್ದು ನೋಡ್ಬೇಕು ಅಂತ ಅನ್ಸಿದ್ರೆ ಫಾರ್ ಧನುಷ್ ಆಕ್ಟಿಂಗ್ ಹೋಗಿ ನೋಡಬಹುದು. ಥ್ಯಾಂಕ್ ಯು. ಹ್ಯಾವ್ ಅ ಗ್ರೇಟ್ ಡೇ.